ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸೇರಿದಂತಹ ಜನಾಂಗ ಆಗಿಲ್ಲ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ 1 ಗಾರೋಸ್, ಆಪ್ಷನ್ 2 ಜರಾವಾಸ್, ಆಪ್ಷನ್ 3 ಸೆಂಟಿನೆಲೀಸ್, ಆಪ್ಷನ್ 4 ಶಾಂಪೇನ್ಸ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಗಾರೋಸ್. ಈ ಗಾರೋಸ್ ಬುಡಕಟ್ಟು ಜನಾಂಗವನ್ನು ಹೊರತುಪಡಿಸಿ ಜರಾವಾಸ್, ಸೆಂಟಿನೆಲೀಸ್ ಮತ್ತು ಶಾಂಪೇನ್ಸ್ ಈ ಮೂರು ಬುಡಕಟ್ಟು ಜನಾಂಗಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಸೇರಿದಂತಹ ಜನಾಂಗಗಳಾಗಿವೆ ಅಥವಾ ಟ್ರೈಬ್ಸ್ಗಳಾಗಿವೆ. ಸೊ ಈ ಗಾರೋಸ್ ಅನ್ನುವ ಈ ಬುಡಕಟ್ಟು ಜನಾಂಗ ಏನಿದೆ, ಇದು ಸಾಮಾನ್ಯವಾಗಿ ಈಶಾನ್ಯ ಭಾರತದಲ್ಲಿ ಅಂದರೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಈ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ, ಅದರಲ್ಲೂ ಮುಖ್ಯವಾಗಿ ಈ ಮೇಘಾಲಯ, ಅಸ್ಸಾಂ, ತ್ರಿಪುರಾದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಆಗಿದೆ ಈ ಗಾರೋಸ್ ಅನ್ನುವ ಜನಾಂಗ. ಇನ್ನು ಈ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಬುಡಕಟ್ಟು ಜನಾಂಗಗಳ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 6 ಪ್ರಮುಖವಾದಂತಹ ಮೂಲ ನಿವಾಸಿಗಳು ಬುಡಕಟ್ಟು ಜನಾಂಗಗಳ ಒಂದು ವಾಸಸ್ಥಾನವಾಗಿದೆ. ಅದರಲ್ಲಿ ಅಂಡಮಾನೀಸ್, ವಂಗೇಸ್, ಜರಾವಾಸ್, ಸೆಂಟಿನೆಲೀಸ್, ನಿಕೋಬಾರೀಸ್ ಮತ್ತು ಶಾಂಪೇನ್ಸ್ ಈ ರೀತಿಯಾದಂತಹ 6 ಬುಡಕಟ್ಟು ಜನಾಂಗಗಳನ್ನು ನಾವು ಪ್ರಮುಖವಾಗಿ ಗುರುತಿಸಬಹುದಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶದಲ್ಲಿ. ಅದರಲ್ಲೂ ಕೂಡ ಈ ಬುಡಕಟ್ಟು ಜನಾಂಗಗಳಲ್ಲಿ 2 ವಿಭಿನ್ನ ಜನಾಂಗಗಳಾಗಿ ಇವುಗಳನ್ನು ವಿಭಾಗಿಸಬಹುದಾಗಿದ್ದು, ನೆಗ್ರಿಟೋಸ್ ಮತ್ತು ಮಂಗೋಲಾಯ್ಡ್ಸ್ ಅನ್ನುವ ಬುಡಕಟ್ಟು ಜನಾಂಗಗಳನ್ನು ಈ ಒಂದು ಬುಡಕಟ್ಟು ಜನಾಂಗಗಳ ಅಥವಾ ಟ್ರೈಬ್ಸ್ಗಳನ್ನು ನಾವು ವಿಭಾಗಿಸಬಹುದಾಗಿದೆ. ನೆಗ್ರಿಟೋಸ್ ಅಂತಂದರೆ ಈ ಒಂದು ಇಮೇಜ್ನಲ್ಲಿ ಕಾಣಬಹುದಾದಂತಹ ಈ ಆಫ್ರಿಕಾದ ಒಂದು ರೇಸನ್ನು ಹೊಂದಿದಂತಹ ಈ ನೆಗ್ರಿಟೋಸ್ ಅನ್ನುವ ಜನಾಂಗವನ್ನು ಗುರುತಿಸಬಹುದಾಗಿದ್ದು, ಅದರಲ್ಲಿ ಅಂಡಮಾನೀಸ್, ಜರಾವಾಸ್, ಒಂಗೇಸ್ ಮತ್ತು ಸೆಂಟಿನೆಲೀಸ್ ಅನ್ನುವ ಬುಡಕಟ್ಟುಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಮಂಗೋಲಾಯ್ಡ್ ಅಥವಾ ಈ ಚೈನೀಸ್ ಫೇಶಿಯಲ್ ಸ್ಟ್ರಕ್ಚರನ್ನು ಹೊಂದಿದಂತಹ ಅಥವಾ ಈ ಒಂದು ಮಂಗೋಲಾಯ್ಡ್ ಗುಂಪಿಗೆ ಸೇರಿದಂತಹ ಬುಡಕಟ್ಟು ಜನಾಂಗಗಳಾದಂತಹ ನಿಕೋಬಾರೀಸ್ ಮತ್ತು ಶಾಂಪೇನ್ಸ್ಗಳ ಅನ್ನುವ ಈ 2 ಪ್ರಮುಖ ಮಂಗೋಲಾಯ್ಡ್ ಜನಾಂಗವನ್ನು ಈ ನಿಕೋಬಾರ್ ದ್ವೀಪದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಈ ರೀತಿಯಾದಂತಹ 6 ಪ್ರಮುಖವಾದಂತಹ ಬುಡಕಟ್ಟು ಜನಾಂಗಗಳನ್ನು ನೆಗ್ರಿಟೋಸ್ ಮತ್ತು ಮಂಗೋಲಾಯ್ಡ್ ಅನ್ನುವ ಈ ವಿಭಾಗಗಳಾಗಿ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಗುರುತಿಸಲಾಗುತ್ತದೆ. ಇನ್ನು ಪ್ರಶ್ನೆಗೆ ಸರಿಯಾಗಿ ಗಾರೋಸ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ ಕರೆಕ್ಟ್ ಇರಲಿ, ತಪ್ಪಾಗಿರಲಿ, ಭಾಗವಹಿಸಿ ಆನ್ಸರನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ, ಅಥವಾ ಯಾವುದಾದ್ರೂ ಒಂದು ರೆಫರೆನ್ಸನ್ನು ತೆಗೆದುಕೊಂಡು ಸ್ಟಡಿ ಮಾಡಿ ಆಮೇಲೆ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋದಾದರೆ, UIDAI ಅಥವಾ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದೆ, ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿದಂತಹ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾನವ ಸಂಪನ್ಮೂಲ ಅಭಿವೃದ್ಧಿ ಪ್ರಾಧಿಕಾರ ಸಚಿವಾಲಯ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಸಚಿವಾಲಯ ಅಥವಾ ಮಿನಿಸ್ಟ್ರಿ. ಆಪ್ಷನ್ 2 ಕೈಗಾರಿಕೆಗಳ ಪ್ರಚಾರ ಮತ್ತು ಆಂತರಿಕ ವ್ಯಾಪಾರ ಇಲಾಖೆ. ಆಪ್ಷನ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಸಚಿವಾಲಯ. ಆಪ್ಷನ್ 4 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಈ 4 ಸಚಿವಾಲಯ ಮತ್ತು ಇಲಾಖೆಗಳಲ್ಲಿ ಯಾವುದು ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ, ಅಂದರೆ ಈ UIDAI ಅನ್ನುವ ಸಂಸ್ಥೆ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತದೆ ಅಂತ ತಿಳಿದುಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತಿಳಿದುಕೊಳ್ಳೋದಾದರೆ, ಈ ಡ್ರೋನ್ಗಳ ಮೂಲಕ ಆರೋಗ್ಯ ಸೇವೆಗಳನ್ನು ಒದಗಿಸುವಂತಹ ಭಾರತದಲ್ಲಿ ಒಂದು ರಾಜ್ಯ ಇದೆ.
ಸೊ ಏಷ್ಯಾದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಡ್ರೋನ್ಗಳ ಮೂಲಕ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಮೇಘಾಲಯ, ತ್ರಿಪುರಾ, ಆಪ್ಷನ್ 3 ದೆಹಲಿ, ಆಪ್ಷನ್ 4 ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಮೇಘಾಲಯ. ನಮಗೆಲ್ಲ ಗೊತ್ತಿರುವ ಹಾಗೆ ಮೇಘಾಲಯ ಅಥವಾ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ದ ಇಂಡಿಯಾನಲ್ಲಿ ಸಾಕಷ್ಟು ದುರ್ಗಮವಾದಂತಹ ಪ್ರದೇಶಗಳಿರುವುದರಿಂದ ಅಲ್ಲಿ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ವ್ಯವಸ್ಥಿತವಾಗಿ ನೀಡಲಾಗುವುದಿಲ್ಲ. ಸೊ ಹೀಗಾಗಿ ಆ ಒಂದು ಜನರಿಗೆ ಈ ಡ್ರೋನ್ಗಳ ಮುಖಾಂತರವಾಗಿ ಆರೋಗ್ಯ ಸೇವೆಗಳನ್ನು ಒದಗಿಸುವಂತಹ ಪ್ರಯತ್ನ ಮೊದಲ ಬಾರಿಗೆ ಏಷ್ಯಾದಲ್ಲಿ ಈ ಒಂದು ಮೇಘಾಲಯ ರಾಜ್ಯದಲ್ಲಿ ಮಾಡಲಾಗಿದೆ. ಸೊ ಹೀಗಾಗಿ ಮೇಘಾಲಯ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಗಲೇ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ಡ್ರೋನ್ ವಿತರಣಾ ಕೇಂದ್ರ ಮತ್ತು ನೆಟ್ವರ್ಕನ್ನು ಮೇಘಾಲಯದಲ್ಲಿ ಅನಾವರಣಗೊಳಿಸಲಾಗಿದೆ. ಮುಖ್ಯವಾಗಿ ಈ ಮೇಘಾಲಯ ರಾಜ್ಯದ ಜನರಿಗೆ ಆರೋಗ್ಯಕ್ಕೆ ಒಂದು ಯೂನಿವರ್ಸಲ್ ಆಕ್ಸೆಸನ್ನು ಅಥವಾ ಸಾರ್ವತ್ರಿಕ ಪ್ರವೇಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಡ್ರೋನ್ ವಿತರಣಾ ಕೇಂದ್ರ ಅಥವಾ ಆರೋಗ್ಯ ಸೇವಾ ವಿತರಣಾ ಕೇಂದ್ರ ಮತ್ತು ನೆಟ್ವರ್ಕನ್ನು ಮೇಘಾಲಯ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮುಖ್ಯವಾಗಿ ಈ ಒಂದು ಸೇವೆಯ ಒಂದು ಉದ್ದೇಶ ಏನು ಅಂತಂದರೆ, ಅಂದರೆ ಮೇಘಾಲಯದಲ್ಲಿ ಕೆಲವೊಂದಿಷ್ಟು ಡಿಫಿಕಲ್ಟ್ ಟೆರೇನ್ಸ್ಗಳು ಅಥವಾ ಒಂದು ದುರ್ಗಮವಾದಂತಹ ಪ್ರದೇಶಗಳಿಗೆ ಈ ಆರೋಗ್ಯ ಸೇವೆಗಳನ್ನು ಒದಗಿಸುವುದು, ಅದರಲ್ಲೂ ಕೂಡ ಮುಖ್ಯವಾಗಿ ಔಷಧಿಗಳಾಗಿರ್ಬೋದು, ಈ ರೋಗ ನಿರ್ಣಯದ ಮಾದರಿಗಳು ಅಂತಂದರೆ ಡಯಾಗ್ನೋಸ್ ಮಾಡಬಹುದಾದಂತಹ ಈ ಸ್ಯಾಂಪಲ್ಸ್ಗಳಾಗಿರ್ಬೋದು, ಅದರಲ್ಲಿ ಲಸಿಕೆಗಳು ಮತ್ತು ರಕ್ತದ ಘಟಕಗಳಂತಹ ಸಾಕಷ್ಟು ರೀತಿಯಾದಂತಹ ಆರೋಗ್ಯ ಉತ್ಪನ್ನಗಳನ್ನು ಸೇವೆಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸರಬರಾಜು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಆರೋಗ್ಯ ರಕ್ಷಣೆಗಾಗಿ ಮೊದಲ ಡ್ರೋನ್ ವಿತರಣಾ ಕೇಂದ್ರವನ್ನು ಮತ್ತು ನೆಟ್ವರ್ಕನ್ನು ಮೇಘಾಲಯ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ಸೇವೆಯ ಅಥವಾ ಈ ಒಂದು ಯೋಜನೆಯ ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಸೇವೆ ಏನಿದೆ, ಡ್ರೋನ್ಗಳ ಮುಖಾಂತರ ಔಷಧಗಳನ್ನು ಅಥವಾ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಈ ಒಂದು ಡ್ರೋನ್ಗಳೇನಿದ್ದಾವೆ ಇವು ಸಾಮಾನ್ಯವಾಗಿ ರಸ್ತೆಯ ಮೂಲಕ 2.5 ಗಂಟೆಯವರೆಗೂ ತೆಗೆದುಕೊಳ್ಳುವಂತಹ ಒಂದು ಸಮಯವನ್ನು 30 ನಿಮಿಷಗಳ ಒಳಗೆ ಈ ಒಂದು ಆರೋಗ್ಯ ಸೇವೆಯನ್ನು ಜನರಿಗೆ ತಲುಪಿಸಬಹುದಾದಂತಹ ಒಂದು ಕಡಿಮೆ ಸಮಯವನ್ನು ಅಥವಾ ಈ ಟೈಮ್ ಕಟ್ಟಿಂಗ್ ವ್ಯವಸ್ಥೆಯನ್ನು ಈ ಡ್ರೋನ್ಗಳ ಮುಖಾಂತರ ನಾವು ಮಾಡಬಹುದಾಗಿದೆ ಅಂತ ಟೆಕ್ ಈಗಲ್ ಅನ್ನುವ ಒಂದು ಸಂಸ್ಥೆಯಿಂದ ಈ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ಈ ಟೆಕ್ ಈಗಲ್ ಅಂತಂದರೆ ಏನು ಅಂತಂದರೆ, ಈ ಡ್ರೋನ್ಗಳನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆಯಾಗಿದೆ. ಈ ವರ್ಟಿಪ್ಲೇನ್ X3 ಅನ್ನುವ ಡ್ರೋನ್ಗಳ ಮುಖಾಂತರ ಈ ಒಂದು ಆರೋಗ್ಯ ಸೇವೆಗಳನ್ನು ಉತ್ಪನ್ನಗಳನ್ನು ಜನರಿಗೆ ತಲುಪಿಸಲಾಗ್ತಾ ಇದೆ. ಸೊ ನೆಲದ ಸಾರಿಗೆಗೆ ಕಂಪೇರ್ ಮಾಡಿದರೆ ಇದು 5 ಪಟ್ಟು ಹೆಚ್ಚು ವೇಗವಾಗಿ ಈ ಆರೋಗ್ಯ ಸೇವೆಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ನಿಟ್ಟಿನಲ್ಲಿ ಸಕ್ಷಮವಾಗಿದೆ ಅಂತ ಟೆಕ್ ಈಗಲ್ ಕಂಪನಿಯಿಂದ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಇನ್ನು ಕಾಂಟೆಕ್ಸ್ಟ್ನಲ್ಲಿದ್ದಂತಹ ಮೇಘಾಲಯ ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಮ್ಯಾಪಿಂಗ್ ಕುರಿತಾದಂತಹ ಒಂದು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋದಾದರೆ, ಮೇಘಾಲಯದ ರಾಜಧಾನಿ ನಮಗೆಲ್ಲ ಗೊತ್ತಿರುವ ಹಾಗೆ ಶಿಲಾಂಗ್ ಮತ್ತು ಮುಖ್ಯಮಂತ್ರಿ ಕಾನ್ರಾಡ್ ಕೊಂಗಲ್ ಸಂಗ್ಮಾ ಅಂತ, ರಾಜ್ಯಪಾಲರು BD ಮಿಶ್ರಾ ಅಂತ. ಇನ್ನು ಮೇಘಾಲಯ ರಾಜ್ಯದ ಮ್ಯಾಪಿಂಗನ್ನು ನೋಡೋದಾದರೆ, ಇದರ ಎಕ್ಸಾಕ್ಟ್ ಲೊಕೇಶನ್ನ ತಿಳ್ಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತದ ಈಶಾನ್ಯ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂತಹ ರಾಜ್ಯ ಮೇಘಾಲಯ ರಾಜ್ಯ ಆಗಿದೆ. ಈ ರೆಡ್ ಹೈಲೈಟೆಡ್ ರಾಜ್ಯವನ್ನು ನೋಡ್ಬೋದು. ಸೊ ಅದನ್ನು ಝೂಮ್ ಮಾಡಿ ನೋಡಿದಾಗ ಅಸ್ಸಾಂನ ದಕ್ಷಿಣ ಭಾಗದಲ್ಲಿರುವಂತಹ ಮೇಘಾಲಯ ರಾಜ್ಯ ತನ್ನ ಗಡಿಯನ್ನು ಅಸ್ಸಾಂ ರಾಜ್ಯದೊಂದಿಗೆ ಉತ್ತರ ಮತ್ತು ಪೂರ್ವದಲ್ಲಿ ಮತ್ತು ದಕ್ಷಿಣದಲ್ಲಿ ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಮೇಘಾಲಯ ರಾಜ್ಯ ಶೇರ್ ಮಾಡುತ್ತೆ. ಇದರ ರಾಜಧಾನಿ ಯಾವುದು ಅಂತಂದರೆ ಶಿಲಾಂಗ್ ಆಗಿದೆ. ಸೊ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಬಗ್ಗೆ ಸಾಕಷ್ಟು ಬಾರಿ ಪಾಪ್ಯುಲರ್ ಆದಂತಹ ಒಂದು ಡಿಕ್ಷನರಿ ಆಗಿದೆ. ಸೊ ಪ್ರತಿ ವರ್ಷ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಒಂದೊಂದು ಪದವನ್ನು ಸೇರಿಸ್ತಾ ಇರ್ತಾರೆ. ಸೊ 2022ರ ಈ ವರ್ಷದಲ್ಲಿ ಆಕ್ಸ್ಫರ್ಡ್ ಇಂಗ್ಲೀಷ್ ನಿಘಂಟಿಗೆ ಹೊಸದಾಗಿ ಆಯ್ಕೆಯಾದಂತಹ ಅಥವಾ ಸೇರಿಸಲಾದಂತಹ ಪದ ಯಾವುದು, ವರ್ಡ್ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 VAX ವ್ಯಾಕ್ಸ್, ಆಪ್ಷನ್ 2 ಗಾಬ್ಲಿನ್ ಮೋಡ್, ಆಪ್ಷನ್ 3 ಟ್ರ್ಯಾಕ್ವೆರ್ಟಿಸ್ಟಾ ಅಂತ, ಆಪ್ಷನ್ 4 ಇನ್ಫ್ಲೂಯೆನ್ಸರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಗಾಬ್ಲಿನ್ ಮೋಡ್. ಈ ಗಾಬ್ಲಿನ್ ಮೋಡ್ ಅನ್ನುವ ಪದವನ್ನು 2022ರಲ್ಲಿ
ಈ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿಗೆ ಸೇರಿಸಲಾದಂತಹ ವರ್ಷದ ವರ್ಡ್ ಆಗಿದೆ, ಅಥವಾ ವರ್ಷದ ಅಥವಾ ವರ್ಡ್ ಆಫ್ ದ ಇಯರ್ ಅಂತ ಈ ಒಂದು ಗಾಬ್ಲಿನ್ ಮೋಡನ್ನು ಸೆಲೆಕ್ಟ್ ಮಾಡಲಾಗಿದೆ. ಸೊ ಈ ಗಾಬ್ಲಿನ್ ಮೋಡ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಂತಂದರೆ ಅದರ ಎಕ್ಸಾಕ್ಟ್ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ರೀಸೆಂಟಾಗಿ ಈ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಆನ್ಲೈನ್ ಮತದಾನದ ಮೂಲಕ ಈ ವರ್ಷದ ಪದವಾಗಿ ಆಯ್ಕೆ ಮಾಡಲಾದಂತಹ ಒಂದು ಪದ ಯಾವುದು ಅಂತಂದರೆ ಗಾಬ್ಲಿನ್ ಮೋಡ್ ಆಗಿದೆ. ಸೊ ಈ ಗಾಬ್ಲಿನ್ ಮೋಡ್ ಅಂದರೆ ಏನು ಅಂತ ಇದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇದು ಸಾಮಾನ್ಯವಾಗಿ ಈ ಸಾಮಾಜಿಕ ರೂಢಿಗಳನ್ನು ಅಥವಾ ಸೋಷಿಯಲ್ ನಾರ್ಮ್ಸ್ಗಳನ್ನು, ನಿರೀಕ್ಷೆಗಳನ್ನು ತಿರಸ್ಕರಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ನೀಡಲಾಗುವಂತಹ ಒಂದು ಗಾಬ್ಲಿನ್ ಮೋಡ್ ಅನ್ನುವ ಒಂದು ಹೆಸರಾಗಿದೆ ಅಥವಾ ಒಂದು ನಿಕ್ ನೇಮ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದಾಗಿದೆ. ಸಾಮಾನ್ಯವಾಗಿ ಈ ನಡವಳಿಕೆಯ ಪ್ರಕಾರವಾದಂತಹ ಅಸಭ್ಯವಾದಂತಹ ಮತ್ತು ಸ್ವಯಂಭೋಗ ಅಂತಂದರೆ ಈ ಸೆಲ್ಫ್ ಇಂಡಲ್ಜೆನ್ಸ್ ಅಂತ ಏನಿರ್ತೇವೆ, ತಮ್ಮ ಪಾಡಿಗೆ ತಾವೇ ಇರೋದು, ತಮ್ಮ ಲೋಕದಲ್ಲಿ ತಾವೇ ಇದ್ದು ಸೋಮಾರಿಯಾಗಿ ದಡ್ಡತನ ಅಥವಾ ದುರಾಸೆ, ಈ ರೀತಿಯಾದಂತಹ ಸಾಮಾನ್ಯವಾದಂತಹ ಮೀನಿಂಗ್ಗಳು ಅಥವಾ ಅರ್ಥ ಬರುವಂತಹ ಒಂದು ಶಬ್ದವನ್ನು ಗಾಬ್ಲಿನ್ ಮೋಡ್ ಅಂತ ಗುರುತಿಸಲಾಗುತ್ತೆ. ಇನ್ನು 2021ರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಆ್ಯಡ್ ಆದಂತಹ ಒಂದು ವರ್ಡ್ ಯಾವುದು ಅಥವಾ ಶಬ್ದ ಯಾವುದು ಅಂತಂದರೆ VAX ವ್ಯಾಕ್ಸ್ ಅಂತ. ಸೊ ನಿಮಗೆಲ್ಲ ಹೋಮ್ವರ್ಕ್ ಒಂದಿದೆ. VAX ವ್ಯಾಕ್ಸ್ ಅಂದರೆ ಏನು ಅಂತ ಕರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. WAX ವ್ಯಾಕ್ಸ್ ಅಂತಂದರೆ ಮೇಣ ಅಂತ ನಮಗೆಲ್ಲ ಗೊತ್ತಿದೆ, ಆದರೆ VAX ಅಂದರೆ ಏನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಯಲ್ಲಿ, ಯಾವ ಆರ್ಟಿಕಲ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಬೇಕು ಅಂತ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಆರ್ಟಿಕಲ್ 124, ಆಪ್ಷನ್ 2 ಆರ್ಟಿಕಲ್ 134, ಆಪ್ಷನ್ 3 ಆರ್ಟಿಕಲ್ 144 ಅಥವಾ ಆಪ್ಷನ್ 4 ಆರ್ಟಿಕಲ್ 155 ಅಂತ ಇದೆ. ಸರಿಯಾದ ಉತ್ತರ ಆರ್ಟಿಕಲ್ 121, ಆರ್ಟಿಕಲ್ 124. ಈ ಒಂದು ಸಂವಿಧಾನದ ಆರ್ಟಿಕಲ್ನಲ್ಲಿ ಅಥವಾ ವಿಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಅಥವಾ ಸುಪ್ರೀಂ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ರೀಸೆಂಟಾಗಿ 124 ಆರ್ಟಿಕಲ್ ನ್ಯೂಸ್ನಲ್ಲಿತ್ತು. ಯಾಕಂತಂದರೆ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ 34 ನ್ಯಾಯಾಧೀಶರ ಬಲವನ್ನು ಹೊಂದಿದಂತಹ, ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟಿರಬೇಕು ಅಂತಂದರೆ 34. ಸೊ ಅದರಲ್ಲಿ 28ನೇ ನ್ಯಾಯಾಧೀಶರವನ್ನು ರೀಸೆಂಟಾಗಿ ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ಏನು ಅಂತಂದರೆ ದೀಪಾಂಕರ್ ದತ್ತಾ ಅಂತ. ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ದೀಪಾಂಕರ್ ದತ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸುಪ್ರೀಂ ಕೋರ್ಟ್ನ ಒಂದು ಟೋಟಲ್ ಸ್ಟ್ರೆಂತ್ ಎಷ್ಟು ಅಂತ ಕೇಳಿದರೆ 34 ಆಗಿರುತ್ತೆ. ಸದ್ಯಕ್ಕೆ ಈ ಸುಪ್ರೀಂ ಕೋರ್ಟ್ನಲ್ಲಿ 34ರ ಒಂದು ಸ್ಟ್ರೆಂತ್ನಲ್ಲಿ ಎಷ್ಟು ಜನ ನ್ಯಾಯಾಧೀಶರನ್ನು ಆಯ್ಕೆ ಮಾಡಲಾಗಿದೆ ಅಂತಂತಂದರೆ 28 ನ್ಯಾಯಾಧೀಶರು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಪರಿಚ್ಛೇದ 124 ಅಂದರೆ ಭಾರತದ ಸಂವಿಧಾನದ ಆರ್ಟಿಕಲ್ 124(3) ನ್ಯಾಯಾಧೀಶರಾಗಲು ಕೆಲವೊಂದಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಕಂಡೀಷನ್ಗಳನ್ನು ಮೆನ್ಷನ್ ಮಾಡಲಾಗಿದ್ದು, ಅದರಲ್ಲಿ ಮೊದಲನೇ ಕಂಡೀಷನ್ ಏನು ಅಂತಂದರೆ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕೆಂದಿರುವಂತಹ ವ್ಯಕ್ತಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು. 5 ಅಥವಾ ಇದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಈ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿರಬೇಕು ಅಥವಾ ಸೇವೆಯನ್ನು ಸಲ್ಲಿಸಿರಬೇಕು. ಅಥವಾ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಈ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲಿ ವೃತ್ತಿಯನ್ನು ಅಭ್ಯಾಸ ಮಾಡಿರಬೇಕು, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರಬೇಕು 10 ವರ್ಷ ಅದಕ್ಕಿಂತ ಹೆಚ್ಚು ಕಾಲ ಅಂತ ಇದೆ. ಅಥವಾ ಈ ಪ್ರೆಸಿಡೆಂಟ್ನ ಪರ್ಸೆಪ್ಷನ್ನಲ್ಲಿ ಅಥವಾ ಈ ರಾಷ್ಟ್ರಪತಿಗಳ ಕಣ್ಣಿನಲ್ಲಿ ಒಬ್ಬ ಪ್ರತಿಷ್ಠಿತ ನ್ಯಾಯಶಾಸ್ತ್ರವನ್ನು ಬಲ್ಲಂತಹ ವ್ಯಕ್ತಿಯಾಗಿರಬೇಕು ಅಂತ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 124(3) ಮೆನ್ಷನ್ ಮಾಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನು ಅಂತಂದರೆ, ಈ 3ನೇ ಕಂಡೀಷನ್ನಲ್ಲಿರುವಂತಹ ಅಥವಾ ಈ ಒಂದು ಪ್ರತಿಷ್ಠಿತ ನ್ಯಾಯಶಾಸ್ತ್ರವನ್ನು ಬಲ್ಲಂತಹ ವ್ಯಕ್ತಿಯಾಗಿರಬೇಕು ಅನ್ನುವ ಒಂದು ಆಧಾರದ ಮೇಲೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ನ್ಯಾಯಾಧೀಶರನ್ನು ಆಯ್ಕೆ ಮಾಡಲಾಗಿಲ್ಲ ಅಥವಾ ನೇಮಿಸಲಾಗಿಲ್ಲ ಅಂತ ಈ ಒಂದು ರೆಕಾರ್ಡನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಆರ್ಟಿಕಲ್ 124(2) ಪ್ರಕಾರ ಈ ರಾಷ್ಟ್ರಪತಿಗಳು ಅಥವಾ ಅಗತ್ಯವೆಂದು ಭಾವಿಸುವಂತಹ ಈ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಯಾವುದೇ ರೀತಿಯಾದಂತಹ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅಥವಾ ಕನ್ಸಲ್ಟ್ ಮಾಡುವ ಮೂಲಕ ಈ ನ್ಯಾಯಾಧೀಶರನ್ನು ನೇಮಿಸಬೇಕಾಗುತ್ತೆ ಅಂತ ಆರ್ಟಿಕಲ್ 124(2) ಮೆನ್ಷನ್ ಮಾಡಲಾಗಿದೆ. ಸೊ ಈ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾದಂತಹ ನ್ಯಾಯಾಧೀಶರ ನೇಮಕಾತಿಗೆ CJI ಅಥವಾ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತ
ಏನು ಕರಿತೇವೆ ಅವರನ್ನು ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕು ಅಥವಾ ಸಂಪರ್ಕ ಮಾಡಬೇಕು ಅಂತ ಮೆನ್ಷನ್ ಮಾಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳ ಮುಖಾಂತರ ಈ 1981, 1993 ಮತ್ತು 1998ರಲ್ಲಿ ಈ ಜಡ್ಜಸ್ಗೆ ಸಂಬಂಧಿಸಿದಂತಹ ಕೇಸ್ಗಳು ನಡೆದಿದ್ದು ಈ ಕಾಂಟ್ರವರ್ಸಿಯನ್ನು ಕ್ಲಿಯರ್ ಮಾಡುವುದಕ್ಕೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಮೆನ್ಷನ್ ಮಾಡಲಾದಂತಹ ಈ ಕನ್ಸಲ್ಟೇಷನ್ ಅನ್ನುವ ಒಂದು ಟರ್ಮ್ ಏನಿದೆ, ಈ ಕನ್ಸಲ್ಟೇಷನ್ ಅಥವಾ ಸಂಪರ್ಕ ಮಾಡಬೇಕು ಅಂತ ಏನು ಟರ್ಮ್ ಇದೆ ಇದು ಅನ್ಕ್ಲಿಯರ್ ಆಗಿರೋದ್ರಿಂದ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಕೇಸ್ಗಳು 1981ರ ಫಸ್ಟ್ ಜಡ್ಜ್ ಕೇಸ್, 1993ರ ಸೆಕೆಂಡ್ ಜಡ್ಜ್ ಕೇಸ್ ಅಂತ ಕರೀತಾರೆ, 1998ರ ಒಂದು ಥರ್ಡ್ ಜಡ್ಜ್ ಕೇಸ್ ಅಂತ ಇದನ್ನ ಕರೆಯಲಾಗುತ್ತೆ. ಸೊ ಈ ಜಡ್ಜ್ ಕೇಸಸ್ಗಳು ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ವ್ಯವಸ್ಥೆಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ನಡೆಸಲಾದಂತಹ ಮೊಕದ್ದಮೆಗಳು ಅಥವಾ ಈ ಕೇಸಸ್ಗಳಾಗಿವೆ. ಸೊ ಇದರಲ್ಲಿ ಈ ಒಂದು ನ್ಯಾಯಾಧೀಶರ ಕನ್ಸಲ್ಟೇಷನ್ ಅಥವಾ CJI ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಕನ್ಸಲ್ಟೇಷನನ್ನು ಕೊಲಿಜಿಯಂ ವ್ಯವಸ್ಥೆಯನ್ನು ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಇದರಲ್ಲಿ ಕ್ಲಿಯರ್ ಮಾಡಲಾಗಿದೆ ಈ ಕೇಸಸ್ಗಳಲ್ಲಿ. ಸೊ ಈ ಮೂರನೇ ಜಡ್ಜ್ ಕೇಸ್ ಅಥವಾ 1998ರ ಈ ಕೊಲಿಜಿಯಂ ವ್ಯವಸ್ಥೆಯ ಕುರಿತಾದಂತಹ ಈ ಒಂದು ಕೇಸ್ನಲ್ಲಿ CJI ಮತ್ತು ಸುಪ್ರೀಂ ಕೋರ್ಟ್ನ 4 ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡಂತಹ ಒಂದು ಕೊಲಿಜಿಯಂ ವ್ಯವಸ್ಥೆಯ ಮೂಲಕ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಅಥವಾ ಜಡ್ಜಸ್ಗಳನ್ನು ಆಯ್ಕೆ ಮಾಡಬೇಕು, ನೇಮಿಸಬೇಕು ಅಂತ ಈ ಒಂದು ಥರ್ಡ್ ಜಡ್ಜ್ ಕೇಸ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ 1998ರಲ್ಲಿ ಈ ನ್ಯಾಯಾಧೀಶರ ಅಥವಾ ಕೊಲಿಜಿಯಂ ವ್ಯವಸ್ಥೆಯ ಮೂಲಕ ಶಿಫಾರಸು ಮಾಡಲಾದಂತಹ ಒಂದು ಜಡ್ಜ್ಗಳ ಒಂದು ಪಟ್ಟಿ ಅಥವಾ ಒಂದು ಹೆಸರೇನಿರುತ್ತೆ, ನೇಮಕ ಮಾಡಲಾದಂತಹ ಹೆಸರು, ಸೊ ಆ ಶಿಫಾರಸು ಕುರಿತಾದಂತಹ ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಅಂತ ಕೂಡ ಈ ಕೊಲಿಜಿಯಂ ವ್ಯವಸ್ಥೆಯ ಮೂಲಕ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಕೊಲಿಜಿಯಂ ವ್ಯವಸ್ಥೆಯ ಮೂಲಕ ರೆಕಮೆಂಡ್ ಮಾಡಲಾದಂತಹ ಈ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಹೆಸರುಗಳನ್ನು ರಾಷ್ಟ್ರಪತಿಗಳು ಈ ಒಂದು ಶಿಫಾರಸಿನ ಮೂಲಕ ಸ್ವೀಕರಿಸಬಹುದು ಅಥವಾ ಮರುಪರಿಶೀಲನೆಗೆ ಕೊಲಿಜಿಯಂ ವ್ಯವಸ್ಥೆಗೆ ಪರಿಶೀಲನೆಗೆ ವಾಪಸ್ ಕಳಿಸಬಹುದಾದಂತಹ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಆದರೆ ಒಂದು ವೇಳೆ ಆ ಒಂದು ಮರುಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮರುಪರಿಶೀಲನೆ ಮಾಡಿ ನಂತರ ಒಂದು ರೆಕಮೆಂಡೇಶನ್ಗಳನ್ನು ಜಡ್ಜಸ್ಗಳ ಅಥವಾ ಕೊಲಿಜಿಯಂ ವ್ಯವಸ್ಥೆಯಿಂದ ನೀಡಲಾಗುತ್ತೆ. ಅದನ್ನು ಕಂಪಲ್ಸರಿಯಾಗಿ ಅಧ್ಯಕ್ಷರು ಒಪ್ಪಿಕೊಳ್ಳಬೇಕಾದಂತಹ ಒಂದು ಬೈಂಡಿಂಗ್ ಆದಂತಹ ಒಂದು ಪ್ರೊವಿಷನನ್ನು ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೆನಪಿಟ್ಟುಕೊಳ್ಳಿ, ಕೊಲಿಜಿಯಂ ವ್ಯವಸ್ಥೆ ಅಂದರೆ ಏನು ಅಂತಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡಂತಹ ಒಂದು ಬೆಂಚ್ ಏನಿರುತ್ತೆ ಅದನ್ನು ಕೊಲಿಜಿಯಂ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಸೊ ಇದರ ಮೂಲಕ ಒಂದು ರೆಕಮೆಂಡೇಶನ್ಗಳನ್ನು ರಾಷ್ಟ್ರಪತಿಗಳಿಗೆ ಈ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಆಗುವಂತಹ ಅರ್ಹ ವ್ಯಕ್ತಿಯನ್ನು ರೆಕಮೆಂಡೇಶನ್ ಮಾಡಲಾಗುತ್ತೆ ಈ ಒಂದು ಕೊಲಿಜಿಯಂ ವ್ಯವಸ್ಥೆಯ ಮೂಲಕ. ಸೊ ಕೊಲಿಜಿಯಂ ವ್ಯವಸ್ಥೆ ಅಂದರೆ ಏನು ಮತ್ತು ಯಾವ ಆರ್ಟಿಕಲ್ನಲ್ಲಿ ಇದರ ಒಂದು ಮೆನ್ಷನ್ ಮಾಡಲಾಗಿದೆ ಮತ್ತು ಯಾವ ರೀತಿಯಾಗಿ ಫಸ್ಟ್ ಜಡ್ಜ್, ಸೆಕೆಂಡ್ ಜಡ್ಜ್ ಕೇಸ್ ಮತ್ತು ಥರ್ಡ್ ಜಡ್ಜ್ ಕೇಸ್ಗಳ ಮೂಲಕ ಈ ಕೊಲಿಜಿಯಂ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ PM ಸ್ವನಿಧಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಯೋಜನೆಯನ್ನು ಪ್ರಾರಂಭ ಮಾಡಿದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 2018, ಆಪ್ಷನ್ 2 2019, ಆಪ್ಷನ್ C 2020, ಆಪ್ಷನ್ D 2022 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ C 2020ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಆಪ್ಷನ್ C ಈಸ್ ರೈಟ್ ಆನ್ಸರ್. ಇನ್ನು ಈ ಸ್ವನಿಧಿ ಅಥವಾ PM ಸ್ವನಿಧಿ ಅನ್ನುವ ಒಂದು ಆತ್ಮನಿರ್ಭರ್ ನಿಧಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 2020ರಲ್ಲಿ ಸ್ಥಾಪನೆ ಮಾಡಲಾದಂತಹ ಈ ಒಂದು ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂತೆ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಥವಾ ಈ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಅಂತ ಕರೆಸಿಕೊಳ್ಳುವಂತಹ ಈ ಯೋಜನೆಯನ್ನು 2024 ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೇಂದ್ರದಿಂದ ಕೈಗೊಳ್ಳಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ ಈ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯ ಕುರಿತಾದಂತಹ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಬೀದಿ ವ್ಯಾಪಾರಿಗಳಲ್ಲಿ ಬೀದಿ ಬದಿ ಕೆಲಸ ಮಾಡುವಂತಹ ಅಥವಾ ವ್ಯಾಪಾರ ಮಾಡುವಂತಹ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂತೆ, ಅದರಲ್ಲೂ ಮುಖ್ಯವಾಗಿ ಅವರಿಗೆ ಈ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ವ್ಯಾಪಾರ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡುವಂತೆ 10,000, 20,000 ಮತ್ತು 50,000ವರೆಗಿನ ಈ 3 ಸ್ಲ್ಯಾಬ್ಗಳನ್ನು ಹೊಂದಿದಂತಹ ಒಂದು ಸಾಲದ
ಬಂಡವಾಳ ನೀಡುವಂತಹ ಸಾಲವನ್ನು ನೀಡುವ ಒಂದು ಯೋಜನೆ ಈ PM ಸ್ವನಿಧಿ ಅನ್ನುವ ಯೋಜನೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ 2020 ಜೂನ್ 1ರಂದು ಈ PM ಸ್ವನಿಧಿಯನ್ನು ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಆದಂತಹ ಲಾಕ್ಡೌನ್ನಿಂದ ಈ ಒಂದು ಪ್ರತಿಕೂಲ ಪರಿಣಾಮದಿಂದ ಹೊರಬರಲು ಈ ಬೀದಿ ವ್ಯಾಪಾರಿಗಳಿಗೆ ಅವಕಾಶವನ್ನು ಮತ್ತು ಅವರ ಜೀವನೋಪಾಯವನ್ನು ಪುನರಾರಂಭಿಸುವಂತಹ ನಿಟ್ಟಿನಲ್ಲಿ ಒಂದು ಬಂಡವಾಳ ಹೂಡುವುದು ಅಥವಾ ಬಂಡವಾಳವನ್ನು ವರ್ಕಿಂಗ್ ಕ್ಯಾಪಿಟಲ್ ಸಾಲವನ್ನು ನೀಡುವ ಉದ್ದೇಶದಿಂದ 10,000, 20,000 ಮತ್ತು 50,000ವರೆಗಿನ 3 ಸ್ಲ್ಯಾಬ್ಗಳನ್ನು ಹೊಂದಿದಂತಹ ಈ PM ಸ್ವನಿಧಿ ಅನ್ನುವ ಸಾಲ ನೀಡುವಂತಹ ಅಥವಾ ಈ ಬೀದಿ ವ್ಯಾಪಾರಿಗಳಿಗೆ ಒಂದು ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಡುವಂತಹ ಒಂದು ಯೋಜನೆಯನ್ನು 2020ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇನ್ನು ಯೋಜನೆಯ ಪ್ರಯೋಜನಗಳನ್ನು ಡಿಸ್ಕಸ್ ಮಾಡೋದಾದರೆ, ಮುಖ್ಯವಾಗಿ ಈ ಒಂದು ಬೀದಿ ಬದಿ ವ್ಯಾಪಾರ ಮಾಡುವಂತಹ ಈ ವ್ಯಾಪಾರಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಸಾಲವನ್ನು 10,000ವರೆಗೆ ಪಡೆದುಕೊಳ್ಳುವಂತಹ ಅನುಕೂಲವನ್ನು ಇದರಲ್ಲಿ ಮಾಡಲಾಗಿದ್ದು, ಈ 10,000 ರೂಪಾಯಿಗಳನ್ನು EMI ಆಗಿ ಅಂದರೆ ಮಾಸಿಕ ಕಂತುಗಳಾಗಿ ಮರುಪಾವತಿ ಮಾಡುವಂತಹ ಅನುಕೂಲವನ್ನು ಈ ಒಂದು ಯೋಜನೆ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ಈ ಸಾಲವನ್ನು ಪಡೆದಂತಹ ಈ ವ್ಯಾಪಾರಿಗಳೇನಿದ್ದಾರೆ ಸಮಯೋಚಿತವಾಗಿ ಅಥವಾ ಮುಂಗಡವಾಗಿ ಮರುಪಾವತಿ ಮಾಡಿದಂತಹ ಸಂದರ್ಭದಲ್ಲಿ ಆ ಸಾಲದ ಮೇಲೆ 7%ನಷ್ಟು ಬಡ್ಡಿ ಸಬ್ಸಿಡಿಯನ್ನು ಕೂಡ ಬ್ಯಾಂಕ್ಗಳ ಖಾತೆಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ನೇರ ಲಾಭ ವರ್ಗಾವಣೆಯ ಒಂದು ಮೂಲಕ ಈ ಫಲಾನುಭವಿಗಳಿಗೆ ಈ ಸಬ್ಸಿಡಿ ಮತ್ತು ಬಡ್ಡಿಯನ್ನು ಕೂಡ 7%ನಷ್ಟು ಬಡ್ಡಿಯನ್ನು ಕೂಡ ಜಮಾ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಆರಂಭಿಕ ಮರುಪಾವತಿಗೆ ಯಾವುದೇ ರೀತಿಯಾದಂತಹ ದಂಡಗಳನ್ನು ಈ ಒಂದು ವ್ಯಾಪಾರಿಗಳಿಗೆ ವಿಧಿಸಲಾಗಿಲ್ಲ. ಅಷ್ಟೇ ಅಲ್ಲದೆ ಈ ತಿಂಗಳಿಗೆ 100 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಪ್ರೋತ್ಸಾಹಗಳನ್ನು ಕೂಡ ಸಕಾಲಿಕವಾದಂತಹ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಿದಂತಹ ವ್ಯಾಪಾರಿಗಳಿಗೆ ಈ ಒಂದು ಕ್ಯಾಶ್ ಬ್ಯಾಕ್ ಬೆನಿಫಿಟ್ಗಳನ್ನು ಕೂಡ ನೀಡಲಾಗುತ್ತೆ. ಮತ್ತು ಅದೇ ರೀತಿಯಾಗಿ ಈ ಮರುಪಾವತಿಯ ಮೇಲೆ ಮಾರಾಟಗಾರರು ಕ್ರೆಡಿಟ್ ಮಿತಿಯನ್ನು ಕೂಡ ಹೆಚ್ಚಿಸುವಂತಹ ಸೌಲಭ್ಯವನ್ನು, ಅಂದರೆ ಈಗ 10,000 ಪಡೆದಂತಹ ವ್ಯಕ್ತಿ ಮುಂಗಡವಾಗಿ ಅಥವಾ ಸಕಾಲಿಕವಾಗಿ ಆ ಒಂದು ಸಾಲವನ್ನು ಹಿಂತಿರುಗಿಸಿದಂತಹ ಸಂದರ್ಭದಲ್ಲಿ ಅವರು ಮುಂದಿನ ಬಾರಿ ಹೆಚ್ಚಾದಂತಹ ಒಂದು ಸಾಲವನ್ನು ಪಡೆಯುವುದಕ್ಕೆ ಈ ಕ್ರೆಡಿಟ್ ಮಿತಿಯನ್ನು ಕೂಡ ಹೆಚ್ಚಿಸುವಂತಹ ಅವಕಾಶವನ್ನು ಈ PM ಸ್ವನಿಧಿ ಅನ್ನುವ ಯೋಜನೆಯಲ್ಲಿ ಮಾಡಲಾಗಿದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಈ PM ಸ್ವನಿಧಿ ಅನ್ನುವ ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡುವ ಅಥವಾ ಅನುಷ್ಠಾನ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ SIDBI ಆಗಿದೆ. SIDBI ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಕನ್ನಡದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಆ ಒಂದು ಸಂಸ್ಥೆಯಿಂದ ಈ PM ಸ್ವನಿಧಿ ಅನ್ನುವ ಯೋಜನೆಯನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂತೆ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಮಾಡುವಂತಹ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಥವಾ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಡಿಸೆಂಬರ್ 8, ಆಪ್ಷನ್ 2 ಡಿಸೆಂಬರ್ 9, ಆಪ್ಷನ್ 3 ಡಿಸೆಂಬರ್ 10, ಆಪ್ಷನ್ 4 ಡಿಸೆಂಬರ್ 11 ಅಂತ ಇದೆ. ಸರಿಯಾದ ಉತ್ತರ ಡಿಸೆಂಬರ್ 10ರಂದು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಡಿಸೆಂಬರ್ 10, ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಆಯೋಜಿಸಿದ್ದಂತಹ ಈ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ದಿನದಂದು ಈ ಒಂದು ದಿನಾಚರಣೆಯನ್ನು ಕುರಿತಾದಂತಹ ಉದ್ದೇಶಿಸಿ ಮಾತನಾಡಿದ್ದಾರೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಈ ಒಂದು ದಿನಾಚರಣೆಯ ಕುರಿತಾದಂತಹ ಹಿಸ್ಟ್ರಿಯನ್ನು ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, 1948ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದಂತಹ ದಿನದ ಸ್ಮರಣೆಯಾಗಿ ಡಿಸೆಂಬರ್ 10ರಂದು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಒಂದು ಮಾನವ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಆಕ್ಸೆಸ್ ಮಾಡಿಕೊಳ್ಳುವಂತಹ, ಅಂದರೆ ಯಾವುದೇ ರೀತಿಯಾಗಿ ಈ ಮೂಲಭೂತ ಹಕ್ಕುಗಳಾಗಿರ್ಬೋದು, ಸ್ವಾತಂತ್ರ್ಯಗಳ ಒಂದು ವಿಶಾಲ ವ್ಯಾಪ್ತಿಯನ್ನು ನಿಗದಿಪಡಿಸುವಂತಹ ನಿಟ್ಟಿನಲ್ಲಿ ಈ ರಾಷ್ಟ್ರೀಯತೆ, ವಾಸಸ್ಥಳ ಅಥವಾ ವ್ಯಕ್ತಿಯ ವಾಸ ಆಗಿರುವಂತಹ ಸ್ಥಳ ಆಗಿರ್ಬೋದು, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಧರ್ಮ, ಭಾಷೆ, ಯಾವುದೇ ರೀತಿಯಾದಂತಹ ಒಂದು ಭೇದ ಭಾವವನ್ನು ತೋರದೆ ಈ ಮಾನವ ಹಕ್ಕುಗಳು ಎಲ್ಲರಿಗೂ ಯೂನಿವರ್ಸಲ್ ಆಗಿ ಆಕ್ಸೆಸ್ ಆಗಬೇಕು ಮತ್ತು ಸ್ವತಂತ್ರ ಮತ್ತು ಮೂಲಭೂತ ಹಕ್ಕುಗಳು ಅವರಿಗೆ ನೀಡುವಂತೆ ಖಾತ್ರಿಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಡಿಸೆಂಬರ್ 10ರಂದು ಪ್ರತಿ ವರ್ಷ ಈ ಯುನೈಟೆಡ್ ನೇಷನ್ನಿಂದ ಆಚರಿಸಲಾಗುತ್ತದೆ.
ಇದು ಮುಖ್ಯವಾಗಿ ಈ ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲದೇ ಇದ್ರೂ ಕೂಡ ಈ 60ಕ್ಕೂ ಹೆಚ್ಚು ಮಾನವ ಹಕ್ಕುಗಳ ಸಾಧನೆಗಳನ್ನು ಪ್ರೇರೇಪಿಸುವಂತಹ ನಿಟ್ಟಿನಲ್ಲಿ ಈ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುವುದಕ್ಕೆ, ಅಂದರೆ ಈ ಹ್ಯೂಮನ್ ರೈಟ್ಸ್ಗೆ ಕುರಿತಾದಂತಹ ಒಂದು ಸ್ಟ್ಯಾಂಡರ್ಡನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಈ ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲದೇ ಇದ್ರೂ ಕೂಡ ಇದನ್ನು ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಇನ್ನು 2022ರ ಈ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಥೀಮ್ ಏನು ಅಥವಾ ವಿಷಯ ಏನು ಅಂತಂದರೆ ಡಿಗ್ನಿಟಿ, ಫ್ರೀಡಮ್ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಅನ್ನುವ ಥೀಮ್ ಇದೆ. ಎಲ್ಲರಿಗೂ ಘನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ ಅನ್ನುವ ಥೀಮನ್ನು ಇಟ್ಕೊಂಡು 2022ರ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅನ್ನು ಡಿಸೆಂಬರ್ 10ರಂದು ಆಚರಿಸಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೃತ್ತಾಕಾರ ವ್ಯಾಪಾರ, ಕನ್ನಡದಲ್ಲಿ ವೃತ್ತಾಕಾರದ ವ್ಯಾಪಾರ ಅಂದರೆ ಇಂಗ್ಲೀಷ್ನಲ್ಲಿ ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ಆಗುತ್ತೆ. ರೀಸೆಂಟಾಗಿ ಈ ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸರ್ಕ್ಯುಲರ್ ಟ್ರೇಡಿಂಗ್ಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಈ ಆರ್ಟಿಕಲ್ಗೆ ರಿಲೇಟ್ ಆದಂತಹ ಮೊದಲಿಗೆ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಈ ಸರ್ಕ್ಯುಲರ್ ಟ್ರೇಡಿಂಗ್ ಅಂದರೆ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ನಕಲಿ ಸರಕು ಪಟ್ಟಿಯನ್ನು ರಚಿಸುವುದು ಅಥವಾ ಈ ಫೇಕ್ ಇನ್ವಾಯ್ಸಸ್ಗಳನ್ನು ಕ್ರಿಯೇಟ್ ಮಾಡುವುದು ಅಂತ ಇದೆ. ಆಪ್ಷನ್ 2 ಮರುಬಳಕೆಯ ಉತ್ಪನ್ನಗಳನ್ನು ವ್ಯಾಪಾರ ಮಾಡುವುದು, ಅಂದರೆ ರೀಸೈಕಲ್ ಮಾಡಲಾದಂತಹ ಪ್ರಾಡಕ್ಟ್ಗಳನ್ನು ಟ್ರೇಡ್ ಮಾಡುವುದಾಗಿದೆ ಅಂತ. ಆಪ್ಷನ್ 3 ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ರಚಿಸುವುದು ಅಥವಾ ಈ ಎಕೋ ಫ್ರೆಂಡ್ಲಿ ಆದಂತಹ ಪ್ರಾಡಕ್ಟ್ಸ್ಗಳನ್ನು ರೂಪಿಸುವುದು ಅಥವಾ ಕ್ರಿಯೇಟ್ ಮಾಡುವುದು ಅಂತ ಇದೆ. ಆಪ್ಷನ್ 4 ಈ ಬ್ಲ್ಯಾಕ್ ಮನಿ ಅಥವಾ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆ ಸರ್ಕ್ಯುಲರ್ ಟ್ರೇಡಿಂಗ್ ಆಗಿದೆ ಅಂತ ಇದೆ. ಸೊ ಇದಕ್ಕೆ ಎಕ್ಸಾಕ್ಟ್ ಆಗಿ ನೋಡೋದಾದರೆ ಆಪ್ಷನ್ 1 ಈ ನಕಲಿ ಸರಕು ಪಟ್ಟಿಗಳನ್ನು ರಚಿಸುವುದು, ಮುಖ್ಯವಾಗಿ ಇದೊಂದು ಫ್ರಾಡ್ ಆದಂತಹ ಪ್ರಕ್ರಿಯೆಯಾಗಿದ್ದು, ಫ್ರಾಡ್ಗಳನ್ನು ನಡೆಸುವಂತಹ ಒಂದು ರೂಪವಾಗಿದ್ದು, ಸರ್ಕ್ಯುಲರ್ ಟ್ರೇಡಿಂಗ್ ಅಂದರೆ ಈ ಫೇಕ್ ಇನ್ವಾಯ್ಸಸ್ಗಳನ್ನು ರೂಪಿಸಿ ಅವುಗಳನ್ನು ಟ್ರೇಡ್ ಮಾಡಿದಂತಹ ಒಂದು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ಕರೆಯಲಾಗುತ್ತೆ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೌನ್ಸಿಲ್, ಈ ಒಂದು GST ಕೌನ್ಸಿಲ್ ಅಂತ ಏನು ಕರಿತೇವೆ, ಸೊ ಈ GST ಕೌನ್ಸಿಲ್ನಿಂದ ಸರ್ಕ್ಯುಲರ್ ಟ್ರೇಡಿಂಗ್ ಅನ್ನುವ ಈ ಫ್ರಾಡುಲೆಂಟ್ ಸರ್ವಿಸಸ್ ಅಥವಾ ಈ ವಂಚನೆಯ ಒಂದು ಪ್ರಕ್ರಿಯೆಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಮೀಟಿಂಗನ್ನು ಕೈಗೊಳ್ಳಲಾಗುವುದು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದಕ್ಕೆ ಸಪ್ಲಿಮೆಂಟರಿ ಕ್ವಶನ್ ಮೊದಲೇ ಕೇಳ್ತೀನಿ. GST ಕೌನ್ಸಿಲನ್ನು ಯಾವ ಒಂದು ಸಂವಿಧಾನದ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯ ಮೂಲಕ ಸ್ಥಾಪಿಸಲಾಯಿತು ಮತ್ತು ಎಷ್ಟನೇ ವರ್ಷದಲ್ಲಿ ಈ GST ಕೌನ್ಸಿಲನ್ನು ಸ್ಥಾಪಿಸಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳ್ಕೊಂಡು ಇನ್ನು ಸರ್ಕ್ಯುಲರ್ ಟ್ರೇಡಿಂಗ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಒಂದು ಫ್ರಾಡುಲೆಂಟ್ಲಿ ಅವೈಲಿಂಗ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೈ ಟ್ರೇಡರ್ಸ್, ಅಂದರೆ ಈ ಒಂದು ವ್ಯಾಪಾರಿಗಳು ಈ ಒಂದು ವಂಚನೆಯ ಮೂಲಕ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಬೆನಿಫಿಟ್ಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಫೇಕ್ ಇನ್ವಾಯ್ಸಸ್ಗಳನ್ನು ಯಾವುದೇ ರೀತಿಯಾದಂತಹ ನೈಜವಾದಂತಹ ಉತ್ಪನ್ನಗಳಾಗಿರ್ಬೋದು, ಸೇವೆಗಳನ್ನು ನೀಡದೆ ಈ ಫೇಕ್ ಇನ್ವಾಯ್ಸಸ್ಗಳನ್ನು ಪ್ರಿಪೇರ್ ಮಾಡಿ ಈ ಕ್ರೆಡಿಟ್ ಬೆನಿಫಿಟ್ಸ್ಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಈ ಸರ್ಕ್ಯುಲರ್ ಟ್ರೇಡಿಂಗ್ ಅನ್ನುವ ಒಂದು ವಂಚನೆಯ ಕ್ರಮವನ್ನು ಬಳಸ್ತಾರೆ. ಸೊ ಸಿಂಪಲ್ ಆದಂತಹ ಅರ್ಥದಲ್ಲಿ ತಿಳ್ಕೊಳ್ಳೋದಾದರೆ, ಯಾವುದೇ ರೀತಿಯಾದಂತಹ ವಹಿವಾಟನ್ನು, ನೈಜವಾದಂತಹ ವಹಿವಾಟನ್ನು ಮಾಡದೆ ಈ ಸೆಲ್ಲಿಂಗ್ ಅಥವಾ ಬೈಯಿಂಗ್ ಅಥವಾ ಈ ಮಾರಾಟ ಮಾಡುವುದಾಗಿರ್ಬೋದು, ಕೊಳ್ಳುವುದಾಗಿರ್ಬೋದು, ಈ ರೀತಿಯಾದಂತಹ ವಹಿವಾಟುಗಳು ನಡೆದಿವೆ ಅಂತ ಒಂದು ಫೇಕ್ ಇನ್ವಾಯ್ಸಸ್ಗಳನ್ನು ಅಥವಾ ಒಂದು ರಸೀತಿ ಪಟ್ಟಿಯನ್ನು ಪ್ರಿಪೇರ್ ಮಾಡಿಕೊಂಡು ಈ ಸರ್ಕಾರಕ್ಕೆ ವಂಚನೆ ಮಾಡುವಂತಹ ಕ್ರಮವನ್ನು ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ಕರೆಯಲಾಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಶೆಲ್ ಕಂಪನಿಗಳು ಅಂತ ಕರೆಯಲಾಗುತ್ತೆ. ಶೆಲ್ ಕಂಪನಿ ಅಂತಂದರೆ ಫೇಕ್ ಕಂಪನಿಗಳು, ಯಾವುದೇ ಕೇವಲ ಹೆಸರಿಗೆ ಮಾತ್ರ ಅಂತ ಇರುವಂತಹ ಕಂಪನಿಗಳು, ಯಾವುದೇ ರೀತಿಯಾದಂತಹ ಹಣದ ವ್ಯವಹಾರಗಳ ಆಗದೇ ಇದ್ದರೂ ಕೂಡ ಫೇಕ್ ಆದಂತಹ ಇನ್ವಾಯ್ಸ್ಗಳನ್ನು ರೂಪಿಸಿ ಅವುಗಳನ್ನು ಗೌರ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡುವುದರ ಮೂಲಕ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟನ್ನು ಪಡೆದುಕೊಂಡು ಈ ಸರ್ಕಾರಕ್ಕೆ ವಂಚನೆ ಮಾಡುವಂತಹ ಕ್ರಮವನ್ನು ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಮುಖ್ಯವಾಗಿ ಈ ಒಂದು ಶೆಲ್ ಕಂಪನಿಗಳು ಅಥವಾ ಫೇಕ್ ಕಂಪನೀಸ್ಗಳೇನಿರ್ತವೆ, ಈ ಒಂದು ಗ್ರೂಪ್ ಆಫ್ ಕಂಪನೀಸ್ಗಳನ್ನು, ಸಾಕಷ್ಟು ಹೆಸರಿನಲ್ಲಿ ಕಂಪನೀಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಹಣದ ವಹಿವಾಟುಗಳನ್ನು ನಡೆಸದೆ ಫೇಕ್ ಇನ್ವಾಯ್ಸಸ್ಗಳನ್ನು ಪ್ರಿಪೇರ್ ಮಾಡಿ ಗೌರ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡುತ್ತವೆ. ಸೊ ಇದರಿಂದ ಮುಖ್ಯವಾಗಿ ತಮ್ಮ ಇನ್ಫ್ಲೇಷನ್ ಆಫ್ ಟರ್ನ್ ಓವರ್ ಅಂತಂದರೆ ತಮ್ಮ ಒಂದು ವಾರ್ಷಿಕವಾದಂತಹ ಟರ್ನ್ ಓವರ್ ಏನಂತೆ ಇರುತ್ತೆ ಅಥವಾ ವಹಿವಾಟು ಏನಿರುತ್ತೆ ಅದನ್ನು ಹೆಚ್ಚಾದಂತೆ ಜನರಿಗೆ ಅಥವಾ ಈ ಒಂದು ಪಬ್ಲಿಕ್ಗೆ ತೋರಿಸುವುದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಕಂಪನಿಯ ವ್ಯವಹಾರದ ಮೌಲ್ಯಮಾಪನ ಹೆಚ್ಚಾಗುತ್ತೆ.
ಅಂತಂದರೆ ಅದರ ಒಂದು ಇವ್ಯಾಲ್ಯೂಯೇಷನ್ ಜಾಸ್ತಿ ಆಗೋದ್ರಿಂದ ಈ ಕಂಪನಿಗಳಿಗೆ ಬ್ಯಾಂಕ್ಗಳಿಂದ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಥವಾ NBFCಗಳಿಂದ ಹೆಚ್ಚಿನ ಸಾಲವನ್ನು ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ XYZ ಅಂತ ಕಂಪ್ನಿ ಇರುತ್ತೆ. ಆ ಕಂಪನಿಗೆ ವರ್ಷಕ್ಕೆ 10,000 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಬಿಸ್ನೆಸ್ ಆಗ್ತಾ ಇದೆ ಅಂತ ಫೇಕ್ ಇನ್ವಾಯ್ಸಸ್ಗಳನ್ನು, ಫೇಕ್ ರಿಸಿಟ್ಸ್ಗಳನ್ನು ತೋರಿಸೋದ್ರಿಂದ ಆ ಬ್ಯಾಂಕ್ಗಳಿಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ಬ್ಯಾಂಕ್ಗಳು ಹೆಚ್ಚಿನ ಸಾಲವನ್ನು ಈ ಕಂಪ್ನೀಸ್ಗಳಿಗೆ ಅಥವಾ ಶೆಲ್ ಕಂಪ್ನೀಸ್ಗಳಿಗೆ ನೀಡುತ್ತೆ. ಸೊ ಇದರಿಂದ ಹೆಚ್ಚಿನ ಸಾಲಗಳನ್ನು ಪಡೆಯೋದಕ್ಕೆ ಈ ಕಂಪ್ನೀಸ್ಗಳಿಂದ ಸರ್ಕ್ಯುಲರ್ ಟ್ರೇಡಿಂಗ್ ಮುಖಾಂತರ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಈ ಕಪ್ಪು ಹಣವನ್ನು ನಮ್ಮ ಸಿಸ್ಟಮ್ಗೆ ತರುವಂತಹ ಒಂದು ದಾರಿಯನ್ನು, ಮಾರ್ಗವನ್ನು ಕೂಡ ಈ ಸರ್ಕ್ಯುಲರ್ ಟ್ರೇಡಿಂಗ್ ಮಾಡಿಕೊಡುತ್ತೆ ಕಂಪನಿಗಳಿಗೆ. ಅಷ್ಟೇ ಅಲ್ಲದೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಗೌರ್ಮೆಂಟ್ನಿಂದ ನಕಲಿ ಇನ್ಪುಟ್ ತೆರಿಗೆ ಕ್ರೆಡಿಟ್ಗಳನ್ನು ಕೂಡ ಪಡೆದುಕೊಂಡು ಹೆಚ್ಚಿನ ಒಂದು ವ್ಯವಹಾರವನ್ನು ಮಾಡುವುದಕ್ಕೆ, ಬಂಡವಾಳವನ್ನು ಮತ್ತು ಇನ್ವೆಸ್ಟರ್ಸ್ಗಳನ್ನು ಅಟ್ರಾಕ್ಟ್ ಮಾಡುವುದರ ನಿಟ್ಟಿನಲ್ಲಿ ಈ ಸರ್ಕ್ಯುಲರ್ ಟ್ರೇಡಿಂಗ್ ಅನ್ನುವ ಫ್ರಾಡ್ ಆದಂತಹ ಅಥವಾ ವಂಚಕವಾದಂತಹ ಒಂದು ಕ್ರಮ ಏನಿದೆ, ಪ್ರಕ್ರಿಯೆ ಏನಿದೆ, ಸಹಾಯ ಮಾಡಿಕೊಡುತ್ತೆ. ಸೊ ಸರ್ಕ್ಯುಲರ್ ಟ್ರೇಡಿಂಗ್ ಅಂದರೆ ಏನು ಅಂತ ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು, ಸೊ ದ್ಯಾಟ್ಸ್ ವೈ ಐ ಡಿಸ್ಕಸ್ಡ್ ಇಟ್. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಸೊ ಡೈಲಿ 5 ಅಥವಾ 6 ಆರ್ಟಿಕಲ್ಗಳನ್ನು ಡೈಲಿ ಡಿಸ್ಕಸ್ ಮಾಡ್ತೀನಿ. ಅಂದರೆ ಮಂತ್ಲಿ ಅಟ್ಲೀಸ್ಟ್ ಅರೌಂಡ್ 125 to 130 ಆರ್ಟಿಕಲ್ಸ್ ನಿಮಗೆ ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಪೋಸ್ ನೀವು ಪರ್ ಮಂತ್ 125 ಅಥವಾ 130 ಆರ್ಟಿಕಲ್ಸ್ಗಳನ್ನು ಕರೆಕ್ಟಾಗಿ ರಿವೈಸ್ ಮಾಡಿ ಪಕ್ಕಾ ಮಾಡಿದ್ದೆ ಆದರೆ ನಿಮಗೆ ಎಕ್ಸಾಮ್ಗಳಲ್ಲಿ ಕರೆಂಟ್ ಅಫೇರ್ಸ್ಗೆ ಕುರಿತಾದಂತಹ ಸಾಕಷ್ಟು ಡೌಟ್ಸ್ಗಳನ್ನು ಕೂಡ ಇದರಿಂದ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಆರ್ಟಿಕಲ್ನಲ್ಲಿ ಕಾನ್ಸೆಪ್ಚುವಲ್ ಆದಂತಹ ಕ್ಲಾರಿಟಿಯನ್ನು ಕೊಡೋದ್ರಿಂದ ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತಂದರೆ ಈ ಎಲಿಮಿನೇಷನ್ ಮೆಥಡನ್ನು ಕೂಡ ಬಳಸಿಕೊಂಡು ಎಕ್ಸಾಮ್ನಲ್ಲಿ ಆನ್ಸರ್ಗಳನ್ನು ಕರೆಕ್ಟಾಗಿ ಟಿಕ್ ಮಾಡುವುದಕ್ಕೆ ಅಥವಾ ಆಬ್ಜೆಕ್ಟಿವ್ ಟೈಪ್ ಆದಂತಹ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕ್ಲಾರಿಟಿ ಇರೋದ್ರಿಂದ ನಿಮಗೆ ಎಸ್ಸೆಗಳಲ್ಲೂ ಕೂಡ ಸಾಕಷ್ಟು ಸಹಾಯ ಆಗೋದ್ರಿಂದ ಈ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಮತ್ತು ರಿವೈಸ್ ಮಾಡ್ತಾ ಇರಿ. ಅಥವಾ ಇದೇ ವಿಡಿಯೋವನ್ನು ಮತ್ತೊಮ್ಮೆ ರಿವೈಸ್ ಮಾಡಿ ನೋಡ್ತಾ ಇರಿ. 1.25 ಅಥವಾ 1.5 ಸ್ಪೀಡ್ನಲ್ಲಿ, ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ ನೋಡಿ ಈ ಒಂದು ವಿಡಿಯೋಗಳನ್ನು ರಿವೈಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಕರೆಂಟ್ ಅಫೇರ್ಸ್ ಕುರಿತಾದಂತಹ ಇನ್ಫಾರ್ಮೇಷನ್ ಅಥವಾ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಇನ್ನೂ ಹೆಚ್ಚಿನ ಆರ್ಟಿಕಲ್ಗಳನ್ನು ಡಿಸ್ಕಸ್ ಮಾಡಿ, ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿ ಅಂತ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು. ಸೊ ಹೀಗಾಗಿ ಇದನ್ನು ಕ್ಲಾರಿಟಿ ಕೊಡುವಂಥ ಉದ್ದೇಶದಿಂದ ಇದನ್ನ ಡಿಸ್ಕಸ್ ಮಾಡಿದೆ. ಇನ್ನು ರಿವಿಷನ್ ನೋಡೋದಾದರೆ ಮೊದಲನೇ ಆರ್ಟಿಕಲ್ನಲ್ಲಿ ಮೇಘಾಲಯನಲ್ಲಿ ಮೊದಲ ಬಾರಿಗೆ ಈ ಆರೋಗ್ಯ ಸೇವೆಗಳನ್ನು ಒದಗಿಸುವುದಕ್ಕೆ ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ. ಡ್ರೋನ್ ವಿತರಣಾ ಕೇಂದ್ರ ಮತ್ತು ನೆಟ್ವರ್ಕನ್ನು ಏಷ್ಯಾದಲ್ಲೇ ಮೊದಲ ಬಾರಿಗೆ ಮೇಘಾಲಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಮೇಘಾಲಯದ ಮ್ಯಾಪನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ 2022ರಲ್ಲಿ ಈ ಗಾಬ್ಲಿನ್ ಮೋಡ್ ಅನ್ನುವ ಒಂದು ಶಬ್ದವನ್ನು ಆ್ಯಡ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಈ ಗಾಬ್ಲಿನ್ ಮೋಡ್ ಅಂದರೆ ಏನು ಅಂತ ಕೂಡ ಇದರ ಅರ್ಥವನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಆರ್ಟಿಕಲ್ 124 ಅಂದರೆ ಸಂವಿಧಾನದ ಯಾವ ವಿಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಕುರಿತಾದಂತಹ ಮತ್ತು ಈ ಮುಖ್ಯ ನ್ಯಾಯಾಧೀಶರನ್ನು ನೇಮಕಾತಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮತ್ತು ಈ ಮುಖ್ಯ ನ್ಯಾಯಮೂರ್ತಿ ಆಗುವುದಕ್ಕೆ ಯಾವ ರೀತಿಯಾದಂಥ ಅರ್ಹತೆಗಳು ಇರಬೇಕು, ಅಷ್ಟೇ ಅಲ್ಲದೆ ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್ ಮತ್ತು ಥರ್ಡ್ ಜಡ್ಜ್ ಕೇಸ್ ಕುರಿತಾದಂತಹ ಮತ್ತು ಕೊಲಿಜಿಯಂ ವ್ಯವಸ್ಥೆ ಅಂದರೆ ಏನು ಅಂತ ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ PM ಸ್ವನಿಧಿ ಅನ್ನುವ ಬೀದಿ ವ್ಯಾಪಾರಿಗಳ ಒಂದು ಅನುಕೂಲಕ್ಕಾಗಿ ಸ್ಥಾಪನೆ ಮಾಡಲಾದಂತಹ 2022ರಲ್ಲಿ ಸ್ಥಾಪನೆ ಮಾಡಲಾದಂತಹ ಈ ಆತ್ಮನಿರ್ಭರ್ ನಿಧಿ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಯಾವ ರೀತಿ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ, ಯಾವ ಸಂಸ್ಥೆಯಿಂದ ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಚರಿಸಲಾಗುತ್ತೆ ಮತ್ತು ಯಾವ ಉದ್ದೇಶಕ್ಕಾಗಿ ಈ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಮತ್ತು 2022ರ ಥೀಮ್ ಏನಾಗಿತ್ತು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸರ್ಕ್ಯುಲರ್ ಟ್ರೇಡಿಂಗ್ ಕುರಿತಾದಂತಹ ಇಂಡಿಯನ್ ಎಕನಾಮಿಗೆ ಸಂಬಂಧಿಸಿದಂತಹ ಈ ಒಂದು ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಈ ಒಂದು ಸರ್ಕ್ಯುಲರ್ ಟ್ರೇಡಿಂಗ್ ಅಪ್ಲೈ ಆಗುತ್ತೆ ಅಂತ ಕೂಡ ಇದರ ಅಪ್ಲಿಕೇಶನ್ ಕುರಿತಾದಂತಹ ಮತ್ತು ಯಾವ ಬೆನಿಫಿಟ್ಸ್ಗಳನ್ನು ಈ ವಂಚಕರು ಪಡೆದುಕೊಳ್ಳುತ್ತಾರೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳು, ಕ್ವೆರೀಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.